ನಮಸ್ಕಾರ. ನಾನು ಎಂ ಜಿ ಪ್ರಶಾಂತ್ ಒಳಿಖಂಡಿ ಅಂತ, ಯುವಶಕ್ತಿ ಸಂಸ್ಥೆಯ ಅಧ್ಯಕ್ಷರು, ಬೀದರು. ಇವಾಗ ನಾನು ಈ ವಿಡಿಯೋ ಮಾಡೋಂಥ ಉದ್ದೇಶ ಒಂದೇ. ಕೇಂದ್ರ ಸರ್ಕಾರದ MSME ಇಲಾಖೆ, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್, ಭಾರತ ಸರ್ಕಾರ ಸಚಿವಾಲಯದಿಂದ ನಿರುದ್ಯೋಗಿಗಳಿಗೆ ಉದ್ಯೋಗನ ಒದಗಿಸಲಾಗ್ತಾ ಇದೆ. ಯಾವ ರೀತಿ ಅಂತಂದರೆ, ಕರ್ನಾಟಕ ರಾಜ್ಯಾದ್ಯಂತ ಫೀಲ್ಡ್ ಆಫೀಸರ್ ಪೋಸ್ಟನ್ನು ಲಾಂಚ್ ಮಾಡಿದ್ದೀವಿ. ಝಡ್ ಅಂತ ಒಂದು ವಿಂಗ್ ಇದೆ, ಝಡ್ಡಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಜೀರೋ ಡಿಫೆಕ್ಟ್ ಜೀರೋ ಎಫೆಕ್ಟ್ ಅಂತ. ಅದರಲ್ಲಿ ಆ ಜಾಬಿಗೆ ಅಪ್ಲೈ ಮಾಡಬೇಕಂತಂದರೆ ಅದು ಅಧಿಕಾರಿ ಹುದ್ದೆ. ಅದಕ್ಕೆ ಅಪ್ಲೈ ಮಾಡಬೇಕಂತಂದರೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇದಕ್ಕೆ ಯಾವುದೇ ಪದವಿ ಉತ್ತೀರ್ಣರಾಗಿರಬೇಕು. ಮತ್ತು ಅವರಿಗೆ ಪೇಮೆಂಟ್ ಬಂದುಬಿಟ್ಟು 40,000ದಿಂದ 50,000ದವರೆಗೆ ಪೇಮೆಂಟ್ ಬರುತ್ತೆ. ಅವ್ರದ್ದು ಎಕ್ಸ್ಪೀರಿಯೆನ್ಸ್ 1 ವರ್ಷ 2 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು. ಜೊತೆಗೆ ಅವ್ರದ್ದು ಏನಾದ ದಾಖಲಾತಿಗಳು, ಆಧಾರ್ ಕಾರ್ಡು ಕಲರ್ ಜೆರಾಕ್ಸ್ ಬೇಕು, ಜೊತೆಗೆ ಪ್ಯಾನ್ ಕಾರ್ಡ್ ಕಲರ್ ಜೆರಾಕ್ಸು, ಮತ್ತು ಅಂತಿಮ ಪದವಿ ಪಟ್ಟಿ. ಅವ್ರನ್ನ ಡಿಗ್ರಿ ಪಾಸ್ ಆಗಿರ್ತಾರೆ, ಡಿಗ್ರಿ ಪಾಸ್ ಆಗಿನ ಅಂತಿಮ ಪದವಿ ಅಂಕಪಟ್ಟಿ, ಮತ್ತು ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ, ಜೊತೆಗೆ ಅವ್ರ ಮೊಬೈಲ್ ನಂಬರು ಮತ್ತು ಅವ್ರ ಇಮೇಲ್ ಅಡ್ರೆಸ್ ಬೇಕಾಗುತ್ತೆ. ಅವೆಲ್ಲ ಕ್ಲಿಯರಾಗಿ PDF ಹಾಕಬೇಕು. ಜೊತೆಗೆ ಏನದ ಅಂತಂದರೆ ಪ್ರತಿ ಜಿಲ್ಲೆಯಿಂದ 41 ಜನರನ್ನು ನಾವು ಆಯ್ಕೆ ಮಾಡ್ಕೋತಾ ಇದ್ದೀವಿ. ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತಂದರೆ, ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಪರೀಕ್ಷೆ ನಡೆಸುತ್ತೆ, ಅಬ್ಜೆಕ್ಟಿವ್ ಟೈಪ್ಸ್ ಎಕ್ಸಾಮ್ ನಡೆಸುತ್ತೆ. ಆ ಎಕ್ಸಾಮಲ್ಲಿ 50 ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದು 50 ಅಂಕಗಳ ಪ್ರಶ್ನೆ ಪತ್ರಿಕೆಯಲ್ಲಿ 1 ಅಂಕ ತಪ್ಪು ಉತ್ತರಿಸದೆ ಎಲ್ಲ ಪ್ರಶ್ನೆಗಳಿಗೆ ಕರೆಕ್ಟ್ ಉತ್ತರ ಕೊಟ್ಟಾಗ ಮಾತ್ರ ಉತ್ತೀರ್ಣರಾಗ್ತಾರೆ. ಅಂಥವ್ರಿಗೆ ಏನಂತ ಅಂತಂದ್ರೆ ಸೇವೆಗೆ ಕೆಲಸಕ್ಕೆ ಸೇರಿಸ್ಕೊಳ್ತೀವಿ. ಅದಕ್ಕೇನದ ಪೇಮೆಂಟ್ ಬಂದುಬಿಟ್ಟು ಪ್ರತಿದಿನ 3 ಸರ್ಟಿಫಿಕೇಟ್ ಮಾಡಲೇಬೇಕು. ಇದು ಫೀಲ್ಡ್ ವರ್ಕು, ಫೀಲ್ಡ್ ಆಫೀಸರ್ ಪೋಸ್ಟನ್ನು ತೊಗೋತಾ ಇದ್ದೀವಿ. ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿಗಳಂದರೆ ಉತ್ಪಾದನಾ ಏನು ಕಾರ್ಖಾನೆಗಳಿರ್ತಾವೆ, ಕಾರ್ಖಾನೆಗಳನ್ನು ಇವರು ವಿಸಿಟ್ ಕೊಟ್ಟು ಅವರಿಗೆ ಒಂದು ಸರ್ಟಿಫಿಕೇಟನ್ನು ಮಾಡಿಕೊಡ್ಬೇಕಾಗತ್ತೆ. ಅವರಲ್ಲಿದ್ದಂಥ ಸಂಪನ್ಮೂಲಗಳು, ಅವ್ರ ಬಲ್ಲಿದ್ದಂತಹ ಎಲ್ಲ ಒಳ್ಳೆ ರೀತಿ ಸ್ವಚ್ಛತೆ, ಟಾಯ್ಲೆಟು, ನೇಮ್ ಬೋರ್ಡು, ಉದ್ಯಮ ರಿಜಿಸ್ಟ್ರೇಷನ್ನ ನೋಡಿಕೊಂಡು ಅವರಿಗೆ ಸರ್ಟಿಫಿಕೇಟನ್ನು ಮಾಡಿಕೊಡ್ಬೇಕಾಗುತ್ತೆ. ಆ ಸರ್ಟಿಫಿಕೇಟಿಂದ ಎಂಟ್ರಪ್ರೆನರ್ಗಳಿಗೆ, ಉದ್ದಿಮೆ ಮಾಲೀಕರಿಗೆ ಅದರಿಂದ ಅನೇಕ ರೀತಿಯಿಂದ ಸೌಲಭ್ಯಗಳಿದ್ದಾವೆ. ಅದು ಭಾರತ ಸರ್ಕಾರದಿಂದ. ಅದ್ರ ಜೊತೆಗೆ ಏನಂತ ಅಂದರೆ, ಅವರಿಗೆ ಪ್ರತಿದಿನ 3 ಸರ್ಟಿಫಿಕೇಟ್ ಮಾಡಿದರೆ ಒಂದು ಸರ್ಟಿಫಿಕೇಟಿಗೆ 800 ರೂಪಾಯಿ ಅಂತೆ ಕೊಡ್ತೀವಿ. ಅದು 3 ಮಾಡಲೇಬೇಕು. 3 ಮಾಡಿದಾಗ 8 3 24 ಅಂದರೆ 2,400 ರೂಪಾಯಿ ಪ್ರತಿ ದಿವಸ. ಜೊತೆಗೆ ಒಂದು ವೇಳೆ ಅವರು 2 ಮಾಡಿದ್ರಂತಂದರೆ ಒಂದು ಸರ್ಟಿಫಿಕೇಟಿಗೆ 600 ಹಿಸಾಬ್ ಹಿಡಿದು ಕೊಡ್ತೀವಿ. 600 ಅಂತಂದರೆ 2 ಮಾಡಿದರೆ 1200. ಇಲ್ಲ ನಾನು ಒಂದೇ ಮಾಡ್ತೀನಿ ಅಂತಂದರೆ ಒಂದು ಸರ್ಟಿಫಿಕೇಟಿಗೆ 500 ರೂಪಾಯಿ ಕೊಡ್ತೀವಿ. ಸೊ ಈ ರೀತಿ ಇರುತ್ತೆ. 3 ಮಾಡಿದರೆ ನಿಮಗೆ ಪ್ರತಿ ತಿಂಗಳು 60,000 ರೂಪಾಯಿ ಸಂಬಳ ಪಡಿಬೋದು. ಸೊ 2 ಮಾಡಿದರೆ 30,000 ಸಂಬಳ ಪಡಿಬೋದು. 1 ಮಾಡಿದರೆ 12,500 ರೂಪಾಯಿ ಸಂಬಳ ಪಡಿಬೋದು. ಹೆಂಗಂತಂದರೆ ಇಲ್ಲಿ ಪ್ರತಿ ಭಾನುವಾರ ರಜೆ ಇರುತ್ತೆ, ಹಾಗೂ ಯಾವುದೇ ಸರ್ಕಾರಿ ರಜೆ ದಿನಗಳಲ್ಲಿ ರಜೆ ಇರುತ್ತೆ. ಅದಕ್ಕಾಗಿ ಏನದ ಅಂತಂದ್ರೆ, ಯಾರೇ ಆಸಕ್ತಿ ಇದ್ದವರು ಅರ್ಜಿ ಸಲ್ಲಿಸಬೇಕು. ನಾನು ಇದು ಜಾಹೀರಾತು ಜೊತೆಗೆ ಏನದ ನಮ್ಮ ಮೊಬೈಲ್ ನಂಬರ್ಗಳು ಸಹ ಹಾಕಿರ್ತೀವಿ. ಇದು ನಮ್ಮದು ಏನು ಸಂಪನ್ಮೂಲ ವ್ಯಕ್ತಿಗಳದಾರ ಮತ್ತು ಕಾರ್ಯನಿರ್ವಾಹಕ ಸಂಪನ್ಮೂಲ ವ್ಯಕ್ತಿಗಳು, ಮಹೇಶ್ ಗೋರ್ನಾಳ್ಕರ್ ಸರ್ ನಂಬರನ್ನು ಹಾಕ್ತೀನಿ. ಜೊತೆಗೆ ನನ್ನ ನಂಬರ್, ನಾನು ಎಂ ಜಿ ಪ್ರಶಾಂತ್ ಒಳಿಖಂಡಿ, ನನ್ನ ನಂಬರನ್ನು ಹಾಕಿರ್ತೀನಿ. ನಮಗೇನದ ಅಂತ ನನ್ನ ನಂಬರ್ಗೆ PDF ಫೈಲನ್ನು ಕಳಿಸ್ಬೇಕು. ನಾವು ಎಕ್ಸಾಮ್ದು ಏನದ ಅಂತಂದರೆ ನಾವು ಹೇಳಿರ್ತೀವಿ ಯಾವ ಜಿಲ್ಲೆ ಅದ, ಆ ಜಿಲ್ಲೆಯಲ್ಲಿ 41 ಜನ ಆದ್ರೆ ಅಂತಂದರೆ ಅಲ್ಲಿ 41 ಜನದ ಏನದ ಆನ್ಲೈನ್ ಎಕ್ಸಾಮ್ ನಡೆಸಿ ಅವರಿಗೆ ತರಬೇತಿ ನೀಡ್ತೀವಿ. ಸಂಪೂರ್ಣವಾಗಿ ಅವ್ರಿಗೆ ತರಬೇತಿ ನೀಡಿದ ಮೇಲೆ ಅವ್ರಿಗೆ ನಾವು ಕೆಲಸಕ್ಕೆ ಕಳಿಸ್ತೀವಿ. ಒಂದು ಸರ್ಟಿಫಿಕೇಟ್ ಮಾಡಬೇಕಂತಂದರೆ ಅವರಿಗೆ 1 ಅವರ್ ಅಂದರೆ 1 ಗಂಟೆ ಸಮಯ ತಗೊಳ್ತದೆ. ಈಗ ಎಕ್ಸ್ಪರ್ಟ್ ಆದ್ರೆ ಅಂತಂದರೆ ಅವ್ರು 30-40 ನಿಮಿಷದಲ್ಲಿ ಮಾಡ್ತಾರೆ. ಬಟ್ ಈಗ ಹೊಸದಾಗಿದ್ದರೂ 1 ಅವರ್ ಒಂದು ಸರ್ಟಿಫಿಕೇಟ್ ಮಾಡಲಿಕ್ಕೆ ಬೇಕಾಗ್ತದೆ. ಈ ಸರ್ಟಿಫಿಕೇಟ್ ಮಾಡಬೇಕಂತಂದರೆ ಏನಿಲ್ಲ, ಒಂದು ಉದ್ಯಮ ನೋಂದಣಿ ಸರ್ಟಿಫಿಕೇಟು, ಅವ್ರ ಹತ್ರ ಒಂದು ಟಾಯ್ಲೆಟು, ಮತ್ತು ಅವ್ರ ಹತ್ರ ಒಂದು ನೇಮ್ ಬೋರ್ಡ್ ಇರಬೇಕು. ಒಳ್ಳೆಯ ರೀತಿಯಿಂದ ಅವರು ವರ್ಕ್ ಮಾಡೋಂಥ ಪ್ಲೇಸ್ ಇರಬೇಕು, ಸ್ವಚ್ಛತೆ ಕಾಪಾಡಬೇಕು. ಆ ರೀತಿ ಅನ್ನೋದಂತ ಅವಂಥವ್ರಿಗೆ ಸರ್ಟಿಫಿಕೇಟ್ ಕೊಡಬೇಕು. ಆ ಸರ್ಟಿಫಿಕೇಟ್ನಿಂದ ಅವ್ರಿಗೆ ಏನು ಬೆನಿಫಿಟ್ ಅದ ಅಂತೇಳಿ ಎಂಟ್ರಪ್ರೆನರ್ ಹತ್ರ ಯಾವುದೇ ಕಾರಣಕ್ಕೂ ದುಡ್ಡು ತಗೊಂಬ ಆಗಿಲ್ಲ. ಉಚಿತ ಸರ್ಟಿಫಿಕೇಟ್ ಇದ್ದಾವೆ. ಅವು ಯಾವ ದುಡ್ಡು ಅದ, ಇದು 3 ಟೈಪ್ ಸರ್ಟಿಫಿಕೇಟ್ ಇದ್ದಾವೆ: ಸಿಲ್ವರು, ಇದು ಬ್ರೌಂಜು, ಸಿಲ್ವರು, ಗೋಲ್ಡ್ ಅಂತೇಳಿ. ಅದು ಸಿಲ್ವರು ಗೋಲ್ಡ್ ಬಗ್ಗೆದಾಗ ನಾವು ಮುಂದಿನ ವಿಡಿಯೋದಾಗ ಹೇಳ್ತೀವಿ. ಮತ್ತು ಯಾರು ಬ್ರೌಂಜ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ ನಂತರದಲ್ಲಿ ಅವ್ರಿಗೆ ತಾನೇ ಆಟೋಮೆಟಿಕ್ ಗುರ್ತಾಗ್ತದೆ.
ಇದು ಕೆಲಸ ಏನದ ಅಂತಂದ್ರೆ 5 ವರ್ಷ ಅವಧಿಗೆ ನಾವು ತೊಗೋತಾ ಇದ್ದೀವಿ. ಬಟ್ ಅದು ಪ್ರತಿ ವರ್ಷ ಏನದಂತ ರಿನ್ಯೂವಲ್ ಆಗಬೇಕಾಗ್ತದೆ. ಇದು 1 ವರ್ಷದ ಅವಧಿಗೆ ಮಾತ್ರ ನಾವು ಸೆಲೆಕ್ಷನ್ ಮಾಡ್ಕೋತೀವಿ. ಅದ್ರದ್ದು ಏನಿದ್ರು ಕೆಲವೊಂದು ಏನೇ ಇದ್ರೂ ನಿಯಮಗಳು ಮತ್ತು ಪ್ರತಿಯೊಂದು ಏನೇ ಇದ್ರೂ ಆ ಜಿಲ್ಲಾ ಮುಖ್ಯಸ್ಥರಂತೆ ನಾವೇನು ಆಯ್ಕೆ ಮಾಡಿರ್ತೀವಿ, ಅವ್ರು ತಾನೇ ನಿಮ್ಗೆ ಏನದ ಅಂತ ಹೇಳಿರ್ತಾರೆ. ಸೊ ನಾವು ಬರ್ತೀವಿ ಗುಜರಾತಿಂದ ಮತ್ತು ಹೈದರಾಬಾದಿಂದ, ಡೆಲ್ಲಿದಿಂದನೇ ನಿಮಗೆ ತರಬೇತಿ ನೀಡ್ಲಿಕ್ಕೆ ಬರ್ತಾರೆ. ಸೊ ಏನಾದರೂ ಭಾಷೆ ಪ್ರಾಬ್ಲಮ್ ಆದರೆ ನಾನು ಅಂತಿದ್ದೀನಿ, ನಾನು ಸಂಪೂರ್ಣವಾಗಿ ಏನದ ತರಬೇತಿ ನೀಡ್ತೀನಿ. ತರಬೇತಿ ನೀಡಿ ಏನದ ನಿಮ್ಮ ಕೆಲಸಕ್ಕೆ ನಾವು ಸಹಕಾರ ಮಾಡ್ತೀವಿ. ಮತ್ತು ಪ್ರತಿಯೊಂದಕ್ಕೆ ಯಾರೇ ಫೀಲ್ಡ್ ಮೇಲೆ ಹೋಗಿರ್ತಾರೆ ಅಂಥವ್ರಿಗೆ ಪ್ರತಿಯೊಂದು ಹಂತದಲ್ಲಿ ಏನದ ಅಂತಂದರೆ ನಮ್ಮ ಸಂಸ್ಥೆ ಪ್ರತಿಯೊಂದಕ್ಕೆ ಏನದ ಸಹಾಯ ಸಹಕಾರ ಮಾಡ್ತದೆ. ಸಹಾಯ ಸಹಕಾರ ಮಾಡಿ ಏನದ ಅಂತ ಈ ಕೆಲಸ ಮಾಡಲಿಕ್ಕೆ ಅದು ಮಾಡಿಕೊಡ್ತಾರೆ. ಅದ್ರ ಸಲುವಿಂದ ಏನದ ಅಂತಂದ್ರೆ ಯಾರೇ ಆಸಕ್ತಿ ಇದ್ದವರು ಅರ್ಜಿ ಅನ್ನೋದ ಸಲ್ಲಿಸ್ಬೇಕಂತ ನಾನು ಮನವಿ ಮಾಡ್ತಾಯಿದ್ದೀನಿ.